ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನ ರಹಸ್ಯ ಸರಣಿಗೆ ಸ್ವಾಗತ. ಇನ್ನು ಯಜ್ಞಾವಲ್ಕ್ಯ ಅನ್ನುವಂಥ ಒಬ್ಬ ಋಷಿ ಇದ್ದ. ಈ ಋಷಿ 2 ಗೋವುಗಳನ್ನು ಹಿಡಿದುಕೊಂಡು ಹೋಗಿ ಆ 2 ಗೋವು 1000 ಗೋವಾಗಿ, ಇನ್ನು ಆ 1000 ಗೋವನ್ನು ಮತ್ತೆ 12 ವರ್ಷದ ನಂತರ ಮತ್ತೆ ಹಿಂದಕ್ಕೆ ಕರ್ಕೊಂಡು ಬರ್ತಾನೆ. ಇಷ್ಟರಲ್ಲಾಗಲೇ ಅವ ಋಷಿ ಆಗಿದ್ದಾನೆ. ಯಾಕಂತ ಹೇಳಿದರೆ 2 ಗೋವು ಅದು ಮತ್ತೆ ಕರು ಹಾಕಿ, ಆ ಕರು ಮತ್ತೆ ಕರು ಹಾಕಿ, ಹಾಗೆ ಗೋವುಗಳು ದ್ವಿಗುಣಗೊಳ್ತಾ ಹೋಗಿ, ಇನ್ನು ಆ ಪ್ರತಿ ಗೋವಿಗೆ ಅವ ಬೇರೆ ಬೇರೆ ಹೆಸರಿಡಬೇಕು, ಬೇರೆ ಬೇರೆ ಹೆಸರಿನಿಂದ ಕರೀಬೇಕು. ಹೀಗೆ 1000 ಗೋವುಗಳಿಗೆ 1000 ಹೆಸರಿನಿಂದ ಕರೆದು ಯಜ್ಞಾವಲ್ಕ್ಯನಲ್ಲಿ ಜ್ಞಾನ ಜಾಗೃತ ಆಯಿತು. ಹೀಗೆ ಜಾಗೃತಗೊಂಡ ಜ್ಞಾನವನ್ನು ಯಜ್ಞಾವಲ್ಕ್ಯನ ಗುರು ಹೇಳ್ತಾನೆ, ನೀನು ಅದನ್ನೆಲ್ಲ ಈಗ ಹೊರಗೆ ವಾಂತಿ ಮಾಡಬೇಕು. ಹೀಗೆ ಆ ಎಲ್ಲ ಜ್ಞಾನವನ್ನು ಯಜ್ಞಾವಲ್ಕ್ಯ ವಾಂತಿ ಮಾಡ್ತಾನೆ. ಈ ವಾಂತಿಯನ್ನು ತಿತ್ತಿರಿ ಹಕ್ಕಿಗಳು, ಈ ತಿತ್ತಿರಿ ಹಕ್ಕಿಗಳು ತಿಂತದೆ. ತಿಂದ ನಂತರ ಆ ತಿತ್ತಿರಿ ಹಕ್ಕಿಗಳು ಮಂತ್ರವನ್ನು ಹೇಳ್ತದೆ. ಇದಕ್ಕೆ ತೈತ್ತೀರಿಯ ಉಪನಿಷತ್ ಅಂತ ಹೆಸರು. ಇಂಥ ತೈತ್ತೀರಿಯ ಉಪನಿಷತ್ತಿನಲ್ಲಿ 17ನೆಯ ಮಂತ್ರ, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪೀತಂ ಮುಖಂ ತತ್ವಂ ಭೂಷಣ್ಣ ಪಾವೃಣು ಸತ್ಯ ಧರ್ಮಾಯ ದ್ರಷ್ಟಯೇ ದೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಆರಿ ಹಿರಣ್ಮಯ ವಫುದ್ರುತ ಶಂಖಚಕ್ರ ಆದಿತ್ಯಸ್ಯ ನಮಸ್ಕಾರಾನ್ ದೇಕುರುವಂತಿ ದಿನೇ ದಿನೇ ಆಯುರ್ ಪ್ರಜ್ಞಾ ಬಲಂ ವೀರ್ಯಂ ತೇಜಸ್ತೆ ಶಾಂಚ ಜಾಯತೆ ಅಂತ ಮಂತ್ರ. ಈ ಮಂತ್ರವನ್ನು ಯೋಗದ ತರಗತಿಯಲ್ಲಿ ಕಲಿಸ್ತಾರೆ. ಹಾಗಿದು ಒಂದೇ ದಿನದಲ್ಲಿ ಇದು ಅರ್ಥ ಆಗ್ತದೆ, ಒಂದೇ ದಿನದಲ್ಲಿ ನಮಗೆ ಜ್ಞಾನೋದಯ ಆಗ್ತದೆ ಅಂತ ಅಲ್ಲ. ಇದು ನಿರಂತರ ಸಾಧನೆ. ಹೀಗೆ ನಿರಂತರವಾಗಿ ಆ ಮಂತ್ರವನ್ನು ಹೇಳ್ತಾ 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 ಹೋಗ್ತಾ ಇದ್ದ ಹಾಗೆ ಈಗ ನಮಗೆ ಇಷ್ಟರವರೆಗೆ ನಾವು ಮಂತ್ರ ಹೇಳಿದ್ದು ಅಂದರೆ ಶಬ್ದಾರ್ಥಗಳನ್ನು ಮಾತ್ರ ಹೇಳಿದ್ದು, ನಮಗೆ ಗೊತ್ತಾದದ್ದು ಶಬ್ದಾರ್ಥ ಮಾತ್ರ. ಹೀಗೆ ತುಂಬ ಸಮಯ ಹೇಳ್ತಾ ಹೇಳ್ತಾ ಹೋಗುವಾಗ ಆ ಮಂತ್ರ ನಮ್ಮೊಳಗೆ ಅನುಸಂಧಾನಗೊಳ್ತದೆ. ಈಗ ಅನುಸಂಧಾನಗೊಳ್ಳುವಾಗ ಅದರ ಭಾವಾರ್ಥ ನಮಗೆ ತಿಳಿಯುತ್ತದೆ. ಇನ್ನು ಈ ಭಾವಾರ್ಥವನ್ನು ಹಿಡಿದುಕೊಂಡು ಇನ್ನೂ ಅನುಸಂಧಾನಗೊಳಿಸ್ತಾ ಮುಂದೆ ಹೋಗುವಾಗ ಅದರ ಗೂಢಾರ್ಥ ತಿಳಿಯುತ್ತದೆ. ಈಗ ಇಲ್ಲಿ ನಿಜವಾಗಿ ನಮಗೆ ತಿಳಿಲಿಕ್ಕಿರುವುದು ಸಾಧನೆ ಅಂತ ಹೇಳಿದರೆ, ಜ್ಞಾನೋದಯ ಅಂತ ಹೇಳಿದರೆ ಆ ಗೂಢಾರ್ಥವನ್ನು ತಿಳಿಯುವುದು. ಒಂದು ಬಾರಿ ಒಂದರ ಗೂಢಾರ್ಥ ತಿಳಿದ್ರೆ ಮತ್ತೆ ಎಲ್ಲವನ್ನು ತಿಳಿದ ಹಾಗೆ. ಹಾಗಾದ್ರೆ ಇಲ್ಲಿ ಈ ಮಂತ್ರದಲ್ಲಿರುವಂಥ ಗೂಢಾರ್ಥ ಏನು, ಶಬ್ದಾರ್ಥ ಏನು, ಭಾವಾರ್ಥ ಏನು? ಹಿರಣ್ಮಯೇನ ಪಾತ್ರೇಣ, ಹಿರಣ್ಮಯೇನ ಪಾತ್ರೇಣ ಅಂತ ಹೇಳಿದ್ರೆ ಅಲ್ಲಿ ಬಂಗಾರದ ಒಂದು ಬಟ್ಟಲು, ಸೂರ್ಯನಲ್ಲಿ ಒಂದು ಬಂಗಾರದ ಬಟ್ಟಲಿನಾಗೆ ಕಾಣ್ತದೆ, ಫಳ 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 ಹೊಳಿತದೆ ಅದು. ಅಂಥ ಬಂಗಾರದ ಬಟ್ಟಲಿನ ಇನ್ನೊಂದು ಭಾಗದಲ್ಲಿ ನನಗೆ ಹಿತವಾಗುವಂಥ, ನನ್ನ ಉದ್ಧಾರ ಆಗುವಂಥ ಯಾವ ತತ್ವ ಇದೆ, ತತ್ವಂ ಆಪೂಷಣ್ಣ ಪಾವೃಣು ಸತ್ಯ ಧರ್ಮಾಯ ದ್ರಷ್ಟಯೇ, ಸತ್ಯ ಮತ್ತೆ ಧರ್ಮವನ್ನು ದ್ರಷ್ಟಯೇ ನೋಡುವ ಅವ ಮಾತ್ರ ಅಲ್ಲ, ನಾನು ಕೂಡ ಆ ಸತ್ಯ ಮತ್ತೆ ಆ ಧರ್ಮವನ್ನು ನೋಡಲಿಕ್ಕೆ ಹೊರಟವ. ಹಾಗೆ ಈಗ ಅವನು ನನ್ನ ಒಳಗೆ ಅಥವಾ ಇಡೀ ಭೂಮಂಡಲದಲ್ಲಿ ಏನು ನಡೆಯುತ್ತಾ ಉಂಟು ಅಲ್ಲಿರುವಂಥ ಸತ್ಯವನ್ನು ಧರ್ಮವನ್ನು ನಿಯಂತ್ರಿಸುವವ, ಅಂಥವನನ್ನು ನಾನು ಧ್ಯಾನಿಸ್ತೇನೆ. ಧ್ಯೇಯ ಸದಾ ಸವಿತೃ ಮಂಡಲ ಮಧ್ಯವರ್ತಿ, ಸವಿತೃ ಮಂಡಲದಲ್ಲಿ ಹೆರುವ ಜಾಗದಲ್ಲಿ ನಿಂತಂಥ ಆ ಮಂಡಲದಲ್ಲಿ ನಿಂತವನ್ನು ನಾನು ನಮಿಸ್ತೇನೆ. ಅವ ಯಾರು? ನಾರಾಯಣ. ಎಲ್ಲಿದ್ದಾನೆ ನಾರಾಯಣ? ನಾರಸ್ಯಾಯನ ನಾರಾಯಣ ಅಂತ. ನಾರ ಹೇಳಿದರೆ 72% ಜಲತತ್ವ ನನ್ನಲ್ಲಿ ಉಂಟು. ಇದರಲ್ಲಿಗ 9 ನಾರಾಯಣರು ಈಗ ಇಲ್ಲಿ ಮಲಗಿದ್ದಾರೆ. ಆ 9 ನಾರಾಯಣರುಗಳನ್ನು ನಾನು ಈಗ ಈ ಸೂರ್ಯನನ್ನು ನೆನೆಸಲಿಕ್ಕೆ, ಕಲ್ಪಿಸಲಿಕ್ಕೆ, ಭಾವಿಸಲಿಕ್ಕೆ ನಾನೀಗ ಉಪಯೋಗಿಸಬೇಕು. ಹೀಗೆ ಮಾಡಿದಾಗ ಆ ನಾರಾಯಣ ನನ್ನ ಒಳಗೆ ಸೂರ್ಯನಾರಾಯಣನಾಗಿ ಜಾಗೃತನಾಗ್ತಾನೆ. ಒಂದು ಗಾಯತ್ರಿ ಮಂತ್ರ ಹೇಳಿದಾಗಲೂ ಆ ಸೂರ್ಯನಾರಾಯಣ ಜಾಗೃತನಾಗುವುದು. ಹೀಗೆ ಜಾಗೃತನಾದಂಥ ನಾರಾಯಣ ಪ್ರತಿ ಒಬ್ಬ ಮಗುವಿನ
12 ವರ್ಷ ಆಗುವಾಗ ಪಾದದ ಕೆಳಗೆ ಮಲಗ್ತಾನೆ. ಯಾಕಂದ್ರೆ ಬಲಿಯನ್ನು ಪಾತಾಳಕ್ಕೆ ಮೆಟ್ಟಿ ಆಯಿತು, ನಾರಾಯಣ ಕೆಳಗೆ ಮಲಗಿದ. ಹಾಗಂತೇಳಿ ವಿಷ್ಣು ಇಲ್ಲೇ ಇದ್ದಾನೆ, ಆ ನಾರಾಯಣ ಅಲ್ಲಿ ಮಲಗಿದ. ಅದು ವಿಷ್ಣು ಎಲ್ಲಿದ್ದಾನೆ ಕೇಳಿ, ವಿಷ್ಣು ಬ್ರಹ್ಮನೆನ್ನುವಂಥ ಈ ಶರೀರದ ಒಳಗಿದ್ದಾನೆ. ಆ ಬ್ರಹ್ಮನೆನ್ನುವಂಥ ಶರೀರದಲ್ಲಿರುವಂಥ ಆ ವಿಷ್ಣುವಿಗೆ ಪರಶುರಾಮ ಅಂತ ಹೆಸರು. ಪರದಲ್ಲಿ ಹಸು ಇರುವವ. ಈಗ ಅಂತ ಪರಶುರಾಮ ರಾಮನಿಗೆ ಮದುವೆ ಆಗುವ ಕಾಲದಲ್ಲಿ ಬಂದು ತನ್ನ ಅಧಿಕಾರವನ್ನು ರಾಮನಿಗೆ ಹಸ್ತಾಂತರಿಸುವುದು, ಇದು 24 ವರ್ಷದಿಂದ 45 ವರ್ಷದವರೆಗೆ ನಡೆಯುವಂಥ ಘಟನೆ ನಮ್ಮೊಳಗೆ, ಕ್ರಿಯೆ. ಇದು ನಿರಂತರವಾಗಿ ನಡೆಯುವಂಥ ಕ್ರಿಯೆ ಪ್ರತಿಯೊಬ್ಬರ ಒಳಗೂ. ಯಾಕೆ? ಇದು ಧರ್ಮ. ಹೀಗೆ ನಾರಾಯಣ ಸರಸಿಜಾಸನ, ಸರಸಿಜ ಅಂತ ಹೇಳಿದರೆ ತಾವರೆ. ಹಾಗೆ ನಮ್ಮ ಶರೀರದಲ್ಲಿ 7 ಚಕ್ರಗಳನ್ನುವಂಥ ತಾವರೆ ಇದೆ. ಈ ತಾವರೆಯನ್ನು ಆಸನವಾಗಿ ಮಾಡಿ ಕುಳಿತವ. 2 ಭುಜಗಳಿಗೆ ಭುಜ ಬಂದಿದೆ, ಕೇಯೂರವಾನ್. ಹಾಗೆ ಕಿವಿಯಲ್ಲಿ ಮಕರ ಕುಂಡಲ ಇದೆ. ಮಕರ ಕುಂಡಲ, ಮಕರ ಅಂತ ಹೇಳಿದ್ರೆ ಮೊಸಳೆ ಅಂತ, ಮೊಸಳೆ ಹೇಳಿದ್ರೆ ಕರ್ಮ ಅಂತ. ಕರ್ಮವನ್ನೇ ಕುಂಡಲವಾಗಿ ಧರಿಸಿದ್ದಾನೆ. ಕಮ್ ಅನ್ನುವಂಥ ಆಕಾಶದಲ್ಲಿ ಅವ ಧರಿಸಿದ್ದಾನೆ ಅದನ್ನು. ಕಿರೀಟ ಇದೆ ಅವನಿಗೆ. ನಾನು ಅಂತ ನಾವು ಏನಾದರೂ ಹೇಳುದಿದ್ರೆ ಅದೊಂದು ಕಿರೀಟ, ನಾನು. ಹಾಗೆ ಎಲ್ಲಿ ನಾನು ಅಂತ ಹೇಳಲಿಕ್ಕೆ ಅವ ಕಿರೀಟ ಇಟ್ಟಿದ್ದಾನೆ, ಯಾಕಂದ್ರೆ ಇದು ಅವನದ್ದು. ಇಂಥವ ಹಾರಿ ಹಿರಣ್ಮಯ ವಹುದ್ರತ ಶಂಖಚಕ್ರ ಧಾರಿಯಾಗಿ ಈಗ ನಮ್ಮ ಒಳಗಿದ್ದಾನೆ. ಇನ್ನು ಇವನನ್ನು ಭಾವಿಸ್ಲಿಕ್ಕೆ, ಕಲ್ಪಿಸ್ಲಿಕ್ಕೆ, ನೆನೆಸ್ಲಿಕ್ಕೆ, ನಂಬಲಿಕ್ಕೆ ಮಾತ್ರ ಇಲ್ಲಿ ಉಳಿದಂಥದ್ದು. ಹೀಗೆ ಯಾವ ಸೂರ್ಯನ ಬಗ್ಗೆ ನಿಮಗೆ ನಾನು ಹೇಳಿದೆ, ಯಾವ ಸೂರ್ಯನ ಬಗ್ಗೆ ಈ ಯೋಗದ ತತ್ವವನ್ನು ವಿವರಿಸ್ತಾ ಇದ್ದೇನೆ, ಅಂತ ಸೂರ್ಯ ಬೆಂಕಿಯ ಉಂಡೆ ಅಲ್ಲ. ಹೇಗೆ ನಮ್ಮ ಶರೀರದಲ್ಲಿ ಜಲತತ್ವ ಅಂತ ಇದೆ, ಆ ಜಲತತ್ವಕ್ಕೆ ಹೈಡ್ರೋಜನ್ ಡೈಆಕ್ಸೈಡ್ ಅಂತ ಹೆಸರು. ಹಾಗಾದರೆ ಒಂದು ಜಲಜನಕ, ಇನ್ನೊಂದು ಆಮ್ಲಜನಕ. ಒಂದು ಜಲವನ್ನು ಹುಟ್ಟಿಸಿದವ, ಯಾಕಂದ್ರೆ ಆಮ್ಲಜನಕದೊಟ್ಟಿಗೆ ಸೇರಿ ಜಲವನ್ನು ಹುಟ್ಟಿಸಿದವ ಜಲಜನಕ. ಇನ್ನೊಂದು ಆ ಜಲದಲ್ಲಿ ಆಮ್ಲೀಯತೆಯನ್ನು ಅದನ್ನು ಸೃಷ್ಟಿ ಮಾಡುವ ಆಮ್ಲಜನಕ. ಇಂಥ ಜಲಜನಕ ನೀರಿನಲ್ಲಿರುವಂಥ ಶಕ್ತಿ. ಇದಕ್ಕೆ ನಾರಿ, ನಾರ ಅಂತ ಹೇಳಿದರೆ ನೀರು, ನಾರಿ ಅಂತ ಹೇಳಿದರೆ ಆ ನೀರಿನಲ್ಲಿರುವಂಥ ಹೈಡ್ರೋಜನ್, ಆ ಶಕ್ತಿ ಅದು. ಹೀಗೆ ಸೂರ್ಯನಲ್ಲಿಯೂ ಹೈಡ್ರೋಜನ್ ಅಂತ ಇದೆ. ಈ ಹೈಡ್ರೋಜನ್ ಹೀಲಿಯಂ ಆಗಿ ಪರಿವರ್ತನೆ ಆಗ್ತದೆ. ಹೀಲಿಯಂ ಆಗಿ ಪರಿವರ್ತನೆ ಆಗುವಾಗ ಆ ಹೀಲಿಯಂ ತುಂಬ ಹಗುರದ ಅನಿಲ, ಆದ್ದರಿಂದ ಅದು ಸೂರ್ಯನಿಂದ ತುಂಬ ದೂರದವರೆಗೆ ಹರಿದುಕೊಂಡು ಬರ್ತದೆ. ಹಾಗೆಯೇ ತುಂಬ ದೂರದವರೆಗೆ ಹರಿದುಕೊಂಡು ಬಂದ ನಂತರ ಅದು ಮತ್ತೆ ಪುನಃ ಹೈಡ್ರೋಜನ್ ಆಗ್ತದೆ, ಮತ್ತೆ ಪುನಃ ಹಿಂದಕ್ಕೆ ಹೋಗ್ತದೆ. ಹೀಗೆ ನಿರಂತರವಾಗಿ ಆ ಕ್ರಿಯೆಯಲ್ಲಿ ನಡೀತಾ ಇರ್ತದೆ. ಈಗ ಸೂರ್ಯನಲ್ಲಿ ಬೆಂಕಿ ಉಂಟು ಅಂತ ಹೇಳಲಿಕ್ಕೆ ಅಲ್ಲಿ ಆಮ್ಲಜನಕ ಇದೆಯಾ? ಯಾವಾಗ ಸೂರ್ಯನಲ್ಲಿ ಆಮ್ಲಜನಕ ಇಲ್ಲ, ಇನ್ನು ಆಮ್ಲಜನಕ ಇಲ್ಲದಿದ್ದರೆ ಸೂರ್ಯನಲ್ಲಿ ಬೆಂಕಿ ಆದರೂ ಉರಿಯುವುದು ಹೇಗೆ? ಇನ್ನು ಅದಲ್ಲದೆ ಈ ಹೈಡ್ರೋಜನ್ ಹಾಗೆ ಹೀಲಿಯಂ ಇದು ಬಿಸಿಯಾದ ಅನಿಲಗಳಲ್ಲ, ಅದು ತಂಪಾದ ಅನಿಲಗಳು. ಇನ್ನು ಘನ, ದ್ರವ, ಅನಿಲ. ಈ ಅನಿಲ ಮುಂದಿನ ಈ ಅಯೋನ್ ಅನ್ನುವಂಥ ಒಂದು ಸ್ಥಿತಿ ಉಂಟು. ಆ ಸ್ಥಿತಿಗೆ ಒಳಗಾದಾಗ, ಅಯೋನೀಕರಣಗೊಂಡಾಗ ಅಥವಾ ಅನಿಲ ಬಿಸಿಯಾದಾಗ ಅದನ್ನು ಪ್ಲಾಸ್ಮಾ ಅಂತ ಕರೀತೀವಿ. ಇನ್ನು ನಮ್ಮ ಶರೀರದಲ್ಲಿ ಜೀವಕೋಶದಲ್ಲಿ ಪ್ಲಾಸ್ಮಾ ಅಂತ ಇದೆ. ಆ ಪ್ಲಾಸ್ಮಾದಲ್ಲಿ ಎಲ್ಲ ರಕ್ತ, ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು, ಹಾಗೆ ನ್ಯೂಕ್ಲಿಯಸ್, ಕ್ರೋಮೋಸೋಮ್ ಏನೆಲ್ಲ ಉಂಟು, ಇದೆಲ್ಲ ಪ್ಲಾಸ್ಮಾ ಅನ್ನುವಂಥ ದ್ರವದಲ್ಲಿರುವಂಥದ್ದು. ಇದು ಆ ಪ್ಲಾಸ್ಮಾ ಅಲ್ಲ, ಇದು ಸೂರ್ಯನಲ್ಲಿರುವಂಥ ಪ್ಲಾಸ್ಮಾ ಅಂತ ಹೇಳಿದರೆ ಅನಿಲ ಬಿಸಿಯಾದಾಗ ಏನಾಗ್ತದೆ, ಇದು ಪ್ಲಾಸ್ಮಾ ಅಂತ. ಇನ್ನು ಗುರುತ್ವಾಕರ್ಷಣಾ ಶಕ್ತಿ. ಇಂಥ ಪ್ಲಾಸ್ಮಾ ಸೂರ್ಯನಿಂದ ಹೊರಗೆ ಹರಿದುಕೊಂಡು ಬರುವಾಗ ನಮಗೆ ದೊಡ್ಡ ಜ್ವಾಲೆಯ ಹಾಗೆ ಕಾಣ್ತದೆ. ಈಗ ಸೂರ್ಯ -°C ಅಲ್ಲಿರುವಂಥ ಅಂಥ ತಂಪಿನ ಸ್ಥಿತಿಯಲ್ಲಿರುವವ. ಅಲ್ಲಿ ಬಿಸಿ ಇಲ್ಲ, ಅಲ್ಲಿ ತಂಪಿರುವುದು. ಇನ್ನು ಅಲ್ಲಿ ತಂಪಿದೆ ಅಂತೇಳಿ ಆದರೆ ಮತ್ತೆ ಇಲ್ಲಿ ಯಾಕೆ ಬಿಸಿ ಆಗ್ತದೆ, ಹೇಗೆ ಬಿಸಿ ಆಗ್ತದೆ? ನಾನು ಮೈಕ್ರೋಲೈಟ್ ಏರ್ಕ್ರಾಫ್ಟ್ ಅನ್ನುವಂಥ ವಿಮಾನ ಉಂಟು, ಒಂದು ಗ್ಲೈಡರ್ನ ಹಾಗೆ, ಅದರಲ್ಲೆಲ್ಲ ತಿರುಗ್ತಾ ಇದ್ದೆ ಹಿಂದೆ. ಅದರಲ್ಲಿ ನಾನು 100 ಮೀಟರ್ ಎತ್ತರಕ್ಕೆ ಹೋದರೆ ಅಲ್ಲಿ ಚಳಿಯಲ್ಲಿ ಗಡಗಡ ನಡುಗಬೇಕು, ಅಷ್ಟು ತಂಪುಂಟು. ಮತ್ತು ಇಲ್ಲಿ 32°C, 38°C, ಇದು ಎಲ್ಲಿಂದ ಬಂತು? ಇದು ನಾವು ಮಾಡಿದಂಥ ಕರ್ಮಗಳು. ಇಲ್ಲಿ ಕಾರ್ಬನ್ ಮಾಲಿಕ್ಯೂಲ್ಸ್ ಅಂತ ಉಂಟು. ಕಾರ್ಬನ್ ಅಂತ ಹೇಳಿದರೆ ಇಂಗಾಲದ ಅಣುಗಳು, ಇದನ್ನು ನಾವು ಗ್ರೀನ್ ಹೌಸ್ ಇಫೆಕ್ಟ್ ಅಂತ ಕರೆಯುವುದು.
ಆ ಇಂಗಾಲದ ಅಣುವಿನೊಂದಿಗೆ ಈಗ ಅಲ್ಲಿಂದ ಬರುವಂತಹ ಪ್ಲಾಸ್ಮಾ ಇಫೆಕ್ಟ್, ಅಲ್ಲಿಂದ ಅದೇನು ಇಲ್ಲಿ ಬರಲಿಲ್ಲ, ಇದು ಇರುವಂಥದ್ದೇ. ಇಲ್ಲಿರುವಂತಹ ವಸ್ತುಗಳು ಅದರ ಪ್ಲಾಸ್ಮಾ ಎಫೆಕ್ಟಿನಿಂದಾಗಿ ಇಲ್ಲಿ ಆ ಕಾರ್ಬನ್ನಿನ ಮಾಲಿಕ್ಯೂಲ್ನೊಟ್ಟಿಗೆ ಸೇರಿ ಅದು ಒಂದು ಕಿರಣ ಒಂದು ಕಾರ್ಬನ್ನಿಗೆ ತಾಗಿ ಅದು ಸುತ್ತಲೂ ಚದುರ್ತದೆ. ಹೀಗೆ ಚದುರಿದಾಗ ಬದಿಯಲ್ಲಿರುವಂಥ ಕಾರ್ಬನ್ ಒಟ್ಟಿಗೆ ಪುನಃ ತಾಗ್ತದೆ, ಅಲ್ಲಿಂದ ಅದು ಇನ್ನೂ ಪುನಃ ಹಾಗೆ ಚದುರ್ತಾ ಹೋಗ್ತದೆ. ಈಗ ಇಷ್ಟು ಚದುರುವಿಕೆಯಿಂದಾಗಿ ಇಲ್ಲಿ ಬಿಸಿಯ ಅನುಭವ ನಮಗಾಗ್ತದೆ. ಹಾಗಾದ್ರೆ ಬಿಸಿಯಲ್ಲಿ ಉಂಟು, ಬಿಸಿ ಇಲ್ಲಿ ಮಾತ್ರ ಉಂಟು. ಅದೇ ನಮ್ಮ ಈ ಭೂಮಿಯ ಎತ್ತರದ ಜಾಗಗಳು, ಮಡಿಕೇರಿ ಇರ್ಬೋದು, ಕೊಡಕೆನಲ್ ಇರ್ಬೋದು, ಅಥವಾ ಹಿಮಾಲಯ ಪರ್ವತ ಇರ್ಬೋದು, ಅಥವಾ ಎತ್ತರದ ಬೆಟ್ಟ ಗುಡ್ಡಗಳಿರುವಂಥ ಜಾಗಕ್ಕೆಲ್ಲ ಹೋದ್ರೆ ಅಲ್ಲಿ ಆ ಬೆಟ್ಟದ ಮೇಲೆ ತಂಪಿರುವುದು, ಬಿಸಿ ಇಲ್ಲ. ಈ ಕೆಳಗಿನ ಸ್ತರದಲ್ಲಿ ಮಾತ್ರ ಇಲ್ಲಿ ಬಿಸಿ ಇರುವುದು. ಯಾಕಂದ್ರೆ ನಾವು ನಮ್ಮ ಭೂಮಿಯನ್ನು ಹಾಗೆ ಮಾಡಿಟ್ಟಿದ್ದೇವೆ. ಇದೇನು ಬಿಸಿ ಇನ್ನು ಕಡಿಮೆ ಆಗುವುದಲ್ಲ, ಬಿಸಿ ಇನ್ನು ಜಾಸ್ತಿ ಆಗ್ತಾ ಹೋಗುದು. ಮುಂದೊಂದು ದಿನ ಈ ಬಿಸಿ ಹೀಗೆ ಜಾಸ್ತಿ ಆದರೆ ಈ ಭೂಮಿಯಲ್ಲಿ ಯಾವ ಸಸ್ಯ ಸಂಕುಲವೂ ಉಳಿಯುವುದಿಲ್ಲ. ಹೇಗೆ ಘಟ್ಟದ ಮೇಲೆ ಹೋದರೆ ಹುಲಿಯ ಮರ, ಕೈಬೇವಿನ ಮರ, ಇನ್ನು ಎಕ್ಕದ ಗಿಡ, ಇಷ್ಟೇ ಗಿಡಗಳು. ಯಾಕೆಂತೇಳಿ ಅಲ್ಲಿ 40 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರಲ್ಲಿ ಬೇರೆ ಗಿಡಗಳಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ನಾಳೆ ನಮ್ಮ ಊರಿನಲ್ಲಿಯೂ ಅಷ್ಟೇ, ಇವತ್ತೆಲ್ಲ ಗಿಡಗಳು ಉಂಟು, ಹಚ್ಚ ಹಸಿರಾಗಿ ಕಾಣ್ತಾ ಉಂಟು. ಇಲ್ಲಿ ಒಂದು ವೇಳೆ ಇಲ್ಲಿಯ ಶಾಖದ ಪರ್ಸೆಂಟೇಜ್ ಜಾಸ್ತಿ ಆದರೆ ಆಗ ಇಲ್ಲಿ ಯಾವುದೂ ಗಿಡಗಳು ಬದುಕುವುದಿಲ್ಲ. ಆಗ ಉಳಿಯುವುದು ಕೊನೆಗೆ ಇದೇ ಕೈಬೇವು, ಹುಲಿಯ ಮರ, ಇನ್ನು ಪಾಪಾಸ್ ಕಳ್ಳಿ ಅಂತ ಗಿಡಗಳು, ಮತ್ತು ಎಕ್ಕದ ಗಿಡ, ಇಂಥ ಗಿಡಗಳು ಮಾತ್ರ ಇಲ್ಲಿ ಬದುಕುವುದು. ಆಗ ಮನುಷ್ಯನಿಗೂ ಮತ್ತೆ ಬದುಕಲಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ಸ್ಥಿತಿ ಬರ್ತದೆ. ಈ ಸ್ಥಿತಿ ಬಂದಾಗ ಮನುಷ್ಯ ಎಲ್ಲಿಯೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಚಂದ್ರಲೋಕದಲ್ಲಿಯೂ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಮಂಗಳ ಗ್ರಹದಲ್ಲಿಯೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇದನ್ನೆಲ್ಲ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೇನೆ ನಾನು. ಇಂಥ ಸೂರ್ಯ ಬಿಸಿ ಅಲ್ಲ, ಅವ ಕೆಂಡ ಅಲ್ಲ, ಅವ ತಂಪು ಹೇಳಿದ್ರೆ ಅತಿ ತಂಪಂತ. ಈಗ ಇಂಥ ಸೂರ್ಯನನ್ನು ನಾವು ನಮ್ಮ ಒಳಗೆ ಜಾಗೃತಗೊಳಿಸಿದ್ರೆ, ನಮ್ಮ ಒಳಗೆ ನಾವು ಅವನನ್ನು ಉದ್ದೀಪನಗೊಳಿಸಿದ್ರೆ ನಮ್ಮ ಒಳಗೂ ಅಂಥದೇ ತಂಪಿನ ಅನುಭವವನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಉಂಟು. ಅದಕ್ಕೋಸ್ಕರ ರುದ್ರ ಮಂತ್ರ ಹೇಳ್ತದೆ, ಭಾಸಮಾನ ಭುಜಂಗೈ. ಅಂದರೆ ನನಗೆ ಹಾಗೆ ಭಾಸ ಆಗ್ತದೆ. ಹೇಗೆ ಭಾಸ ಆಗ್ತದೆ? ಭೂಮಿಯನ್ನೇ ಎತ್ತಿ ಹಿಡಿದಂಥ ಆದಿಶೇಷ ನನ್ನ ಸುತ್ತಲೂ ಈಗ ಇದ್ರೆ ಹೇಗೆ ಭಾಸ ಆಗ್ತದೆ? ಆಗ ಆ ಆದಿಶೇಷ ಹೇಗೆ ಹರಿತಾನೆ, ಹಾವು ಹೇಗೆ ಹರಿದುಕೊಂಡು ಹೋಗ್ತದೆ, ಅಂಥದ್ದೇ ಅನುಭವ ನನ್ನ ದೇಹದಲ್ಲಿ ಆಗಬೇಕು. ಅಂಥ ಅನುಭವವನ್ನು ನಾನು ನನ್ನ ಶರೀರದಲ್ಲಿ ಅನುಭವಿಸಬೇಕು. ಎಲ್ಲಿ ಅನುಭವಿಸುವುದು? ಲಿಂಗಂ ಆಕಾಶ ಮೂರ್ತಿಂ. ಆ ಲಿಂಗ ಆಕಾಶದ ಮೂರ್ತ ಸ್ವರೂಪ. ಹಾಗಾದ್ರೆ ಆಕಾಶ ಅಮೂರ್ತ ಸ್ವರೂಪ, ಲಿಂಗ ಆ ಆಕಾಶದ ಮೂರ್ತ ಸ್ವರೂಪ. ಅಂತ ಲಿಂಗ ಶರೀರವನ್ನು ನಾವು ನಮ್ಮೊಳಗೆ ಜಾಗೃತಗೊಳಿಸಿದ್ರೆ, ಇಲ್ಲಿಯೂ 7 ಚಕ್ರಗಳಿದೆ. 7 ಚಕ್ರಗಳಲ್ಲದೆ ಸಹಸ್ರಾರದಿಂದ ಮೇಲೆ ಅಲ್ಟ್ರಾ ವೈಲೆಟ್ ಅಂತ ಇದೆ, ಮೂಲಾಧಾರದಿಂದ ಕೆಳಗೆ ಇನ್ಫ್ರಾರೆಡ್ ಅಂತ ಇದೆ. ಇಲ್ಲಿ 9 ನಮೂನೆಯ ತರಂಗಗಳು ಇಲ್ಲಿಯೂ ಆ ಪ್ಲಾಸ್ಮಾ ಇಫೆಕ್ಟ್ ಅನ್ನು ಮಾಡ್ತದೆ. ಹಾಗೆ ಅಂತ ಪ್ಲಾಸ್ಮಾ ಇಫೆಕ್ಟ್ ಆದಂತ ಸ್ಥಿತಿಯಲ್ಲಿ ಒಂದು ಜ್ವಾಲೆಯ ಹಾಗೆ ಹೊರಗೆ ಬರ್ತದೆ. ಇದು ಬಿಸಿ ಅಲ್ಲ, ಆದರೆ ಎದುರಿನವನಿಗೆ ಅದು ಬಿಸಿಯ ಪರಿಣಾಮವನ್ನು ಕೊಡ್ತದೆ. ಯಾಕೆ? ಅವ ಸಾಧಕ ಅಲ್ಲದವನಿಗೆ, ಯಾರು ಗಾಯತ್ರಿ ಮಂತ್ರ ಹೇಳಲಿಲ್ಲ, ಯಾರು ಇಂಥ ಸಾಧನೆಯನ್ನು ಮಾಡಲಿಲ್ಲ, ಅಂಥವರನ್ನು ಅದು ಸುಡಬಹುದು. ಹೇಗೆ ಸೂರ್ಯನ ಬೆಳಕು ಇಲ್ಲಿ ಬಂದಾಗ ಇಲ್ಲಿ ನಮ್ಮನ್ನು ಅದನ್ನು ಸುಡುತ್ತದೆ, ಬಿಸಿ ಉಂಟಂತ ಹೇಳ್ತೇವೆ. ಅದೇ ರೀತಿ ಸಾಧಕನ ಎದುರಲ್ಲಿ ನಿಂತರೆ, ಸಾಧನೆ ಮಾಡದವ ನಿಂತರೆ ಅವನನ್ನು ಅದು ಸುಡಬಹುದು. ಕರ್ಮವನ್ನು ಸುಡಬೇಕಾದಂಥ ಯಾವ ವಸ್ತು ಉಂಟು ಆ ವಸ್ತು ಕರ್ಮವನ್ನಲ್ಲ, ದೇಹವನ್ನೇ ಸುಡಬಹುದು. ಇಡೀ ವಂಶವಾಹಿನಿಯ ಮಾಹಿತಿಯನ್ನು ಪರಿವರ್ತಿಸಬಹುದು. ಇಂಥ ಅಗಾಧವಾದಂಥ ಶಕ್ತಿ ನಮ್ಮೊಳಗಿದೆ. ಹೀಗೆ ಅನಾಹತ ಚಕ್ರ ಅನ್ನುವಂತಹ ಭಾವನೆಯ ಚಕ್ರ ಏನಿದೆ, ಅದರ ಮುಖಾಂತರ 7 ಚಕ್ರಗಳಲ್ಲಿಯೂ 9 ಸ್ಥಿತಿಗಳಲ್ಲಿಯೂ ಅಂಥ ಪ್ಲಾಸ್ಮಾ ಅನ್ನುವಂಥ ಸ್ಥಿತಿಯನ್ನು ಸೃಷ್ಟಿ ಮಾಡುವುದು. ಈ ಸೃಷ್ಟಿ ಮಾಡುವುದಕ್ಕೆ ತಪಸ್ಸು ಅಂತ ಹೇಳಿದ್ರೆ ಬೇಯುವುದು. ಹೀಗೆ ಬೇಯುವಾಗ, ಬಿಸಿಯಾಗುವಾಗ ಅಲ್ಲಿಂದ ಯಾವುದೋ ಒಂದು ತತ್ವ ಹೊರಗೆ ಬರ್ತದೆ, ಒಂದು ಬೆಳಕು ಹೊರಗೆ ಬರ್ತದೆ. ಈ ಬೆಳಕು ಇಲ್ಲಿ 9 ರೀತಿಯ ಬೆಳಕು ಹೊರಗೆ ಬರ್ತದೆ. ಈಗ ನಮಗೆ ಗೊತ್ತಾಗಬೇಕು, ಅದು ನಾನಲ್ಲ, ಅದು ಯಾವುದದು? ತತ್ ಸವಿತೃವರೆಣ್ಯಂ. ಇಂದಿನ ಸಂಚಿಕೆಯ ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ. ಈ ಸಂಚಿಕೆಯನ್ನು ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ
ಅನಂತ ಅನಂತ ಕೃತಜ್ಞತೆಗಳು, ಅನಂತ ಅನಂತ ಪ್ರಣಾಮಗಳು. ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.